ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲಾಗಿ ನೋಡ್ರಿ ಕರ್ಚಿಕಾಯಿ ಮಾಡೋದು. ಇದು ಶ್ರಾವಣ ಮಾಸ ನಮ್ಮ ಕಡೆ ಎಲ್ಲರ ಮನೆಯಲ್ಲಿ ಕರ್ಚಿಕಾಯಿ ಮಾಡ್ತೀವಿ. ಅದು ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ರಿಗೂ ಶ್ರಾವಣ ಮಾಸದಲ್ಲಿ ಕರ್ಚಿಕಾಯಿ ಮಾಡಿ ಬುತ್ತಿ ಕೊಡ್ತೀವಿ. ಆಮೇಲೆ ಸಾಂಪ್ರದಾಯಿಕವಾಗಿ ಕರ್ಚಿಕಾಯಿ ಮಾಡೋದು 1 kg ಪುಟಾಣಿಯಿಂದ ಕರ್ಚಿಕಾಯಿ ಮಾಡೋದು ತೋರಿಸ್ತೀನಿ. ಬರ್ರಿ, ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಶೇರ್, ಲೈಕ್, ಕಮೆಂಟ್ ಮಾಡೋದು ಮರಿಬೇಡ್ರಿ. ಮೊದಲಿಗೆ ಬೇಕಾದ ಸಾಮಗ್ರಿಗಳು: ಪುಟಾಣಿ ಉರ್ಗಡ್ಲೆ ಅಂತಿರಲ್ಲ, ಅದು 1 kg ತೊಗೊಂಡಿದ್ದೀವಿ. ಬೆಲ್ಲ 1/4 kg ತೊಗೊಂಡಿದ್ದೀವಿ, ಸಣ್ಣ ಒಡೆದಿಟ್ಕೊಂಡಿರೋದು. ಇವಾಗ ಮೈದಾ 1 kg. ಇದು ಒಣ ಕೊಬ್ಬರಿ ಎರ್ಜಿಟ್ಕೊಂಡಿರೋದು 4 ಬಟ್ಲು. ಇದು ಸಕ್ಕರೆ, ಇದು 1 ಬಟ್ಲು ಎಳ್ಳು, ಸ್ವಲ್ಪ ಉಪ್ಪು, ಒಂದು 8 ರಿಂದ 10 ಏಲಕ್ಕಿ, ಕರಿಯಾಗ ಎಣ್ಣೆ, ಸ್ವಲ್ಪ ಹಾಲು. ಮಾಡೋ ವಿಧಾನ: ಮೊದಲಿಗೆ ಇದು ನೋಡ್ರಿ 1 kg ಪುಟಾಣಿ ಐತೆ. ಈ ಪುಟಾಣಿನ ಇದನ್ನು ಕ್ಲೀನ್ ಮಾಡಿ ಎಲ್ಲ ಕೇರಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದು ಬೆಲ್ಲ 1/4 kg ಐತೆ. ನಾವು ಉಂಡೆ ಬೆಲ್ಲ ತೊಗೊಂಡಿದ್ದೀವಿ, ನೀವು ಯಾವುದಾದ್ರೂ ತೊಗೋಬೋದು, ನಿಮ್ಮ ಇಷ್ಟ. ಸಿಕ್ಕರೆ ಇದೇ ಥರ ಸಿಕ್ಕರೆ ಹಾಕ್ರಿ. ಇದು ಒಡೆದು ಇಟ್ಕೋಬೇಕು ಈ ಥರ ಸಣ್ಣದಾಗಿ. ಇದು ಮೈದಾ 1 kg ತೊಗೊಂಡಿದ್ದೀವಿ. ಇದನ್ನು ಜರಡಿ ಮಾಡಿ ಇಟ್ಕೋಬೇಕು. ಈ ಕಡೆ ಅದು ಜರಡಿ ಮಾಡೋಷ್ಟಿಗೆ ಗ್ಯಾಸ್ ಮೇಲೆ ಎಣ್ಣೆ ಕಾಯ್ಸೋಕ್ಕಿಟ್ಟಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಈ ಕಡೆ ಹಿಟ್ಟದು ಜರಡಿ ಹಿಡಿಯೋದಾಯಿತು, ಅದಕ್ಕೆ ಹಾಕ್ಬಿಡೋಣ. ನೋಡಿ, ಇಲ್ಲಿ ನಮ್ಮ ಸಿಸ್ಟರ್ ಹಿಟ್ಟು ಕಲಿಸ್ತಾ ಇದ್ದಾರೆ. ಇದು ಸ್ವಲ್ಪ ಉಪ್ಪು ಹಾಕಿದ್ದಾರೆ. ಇವಾಗ ಸ್ವಲ್ಪ ಎಣ್ಣೆ, ಬಿಸಿಯಾಗಿರೋ ಎಣ್ಣೆ ಹಾಕಿ ಕಲಿಸ್ತಾರೆ ನೋಡ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೈಯಿಂದ ಬಿಸಿ ಇರುತ್ತೆ, ನೋಡ್ಕೊಂಡು ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ರಿ. ಸ್ವಲ್ಪ ಬಿಸಿ ಇರುತ್ತಲ್ಲ. ಇವಾಗ ನೋಡಿ, ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಆ ಉಪ್ಪು ಎಣ್ಣೆ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಗಂಟಿಲ್ದಾರ ಥರ ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಬೇಡ, ಚಪಾತಿ ಹಿಟ್ಟು ಸ್ವಲ್ಪ ಮೆತ್ತಗಾಗುತ್ತೆ. ಅದಕ್ಕಿಂತ ಗಟ್ಟಿಯಾಗಿ ಈ ಹಿಟ್ಟನ್ನು ಚೆನ್ನಾಗಿ ನಾದಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಇದು ಹಿಟ್ಟು ನೆನಿಬೇಕು, ಅರ್ಧ ಅವರ್ ಆದರೂ ನೆಂದರೆ ಕರ್ಚಿಕಾಯಿ ಚೆನ್ನಾಗಿ ಬರ್ತಾವೆ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಪುಟಾಣಿ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಏಲಕ್ಕಿ ಹಾಕಿ, ನೀವು ಏಲಕ್ಕಿ ಪುಡಿ ಸಪ್ರೇಟ್ ಆದರೂ ಮಾಡ್ಕೋಬೋದು, ನಾನು ಇದರಲ್ಲೇ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನೈಸ್ ಪೌಡ್ರ್ ಮಾಡ್ಕೋಬೇಕು. ನೈಸ್ ಪೌಡ್ರ್ ಮಾಡ್ಕೊಂಡು ಇದು ಇಷ್ಟಿಟ್ಟು ಜರಡಿ ಮಾಡಿ ಇಟ್ಕೊಂಡಿವಿ. ಈಗ ಪುಟಾಣಿ ಹಿಟ್ಟು ಜರಡಿ ಮಾಡಿ ಇಟ್ಕೊಂಡಿರೋದು. ಇದು ಬೆಲ್ಲ ಸಣ್ಣ ಏನು ಒಡೆದು ಇಟ್ಕೊಂಡಿದ್ದೀವಲ್ಲ, ಅದನ್ನು ತಗೊಂಡು ಇದು ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ. ಇವರು ನಮ್ಮ ಅಕ್ಕ ನೋಡಿ, ಇದು ಹಿಟ್ಟೆಲ್ಲ ಮಾಡ್ತಾಯಿದ್ದಾರೆ. ಇದು ಹೂರ್ಣದ್ದು. ಇದನ್ನು ಮಿಕ್ಸಿ ಜಾರ್ ತೊಗೊಂಡು ಅದೇ ಇಷ್ಟೊತ್ತು ಪುಟಾಣಿ ಹಾಕಿದ್ವಲ್ಲ ಅದೇ ಜಾರಲ್ಲೇ ಇದನ್ನು ತಗೊಂಡು ಹಾಕಿ ನೋಡಿ, ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದು ಸ್ವಲ್ಪ ಉಂಡೆ ಕಟ್ಟ ಬರಬೇಕು, ಅಲ್ಲಿವರೆಗೂ ಇದನ್ನು ಮಿಕ್ಸಿಲಿ ಮಾಡ್ಕೋಬೇಕು. ಪೂರ್ತಿ ಉದುರುದ್ರಾಗಿದ್ದರೆ ಕರ್ಚಿಕಾಯಿ ಸರಿಯಾಗಿ ಬರಲ್ಲ. ನೋಡಿರಿ, ಇಷ್ಟು ಬೆಲ್ಲ ಎಲ್ಲ ಕಲಿತು ಹೆಂಗೆ ಮೆತ್ತಗಾಗಿತ್ತು ನೋಡಿ. ಇಷ್ಟು ಮೆತ್ತಗಾದರೆ ಸಾಕು. ಇವಾಗ ರೆಡಿ ಆಯಿತು. ಇದನ್ನೆಲ್ಲ ಒಂದು ಪುಟ್ಟಿಗೆ ಹಾಕಿ ಇಟ್ಕೊಂಬಿಡೋಣ. ಇಷ್ಟಿಷ್ಟು ಹಾಕಿದ್ದು ಇವಾಗ 2 ಬ್ಯಾಚ್ ಆಯಿತು. ಅದೆಲ್ಲ ಪುಟ್ಟಿಲಿರೋದೆಲ್ಲ ಹಾಕಿ ಮತ್ತೆ ಇದಕ್ಕೆ ತುಂಬ ಆಯಿತು ಕಲ್ಸೋಕ್ಕೆ ಕೈ ಇದಾಗಲ್ಲ ಅಂದ್ಬಿಟ್ಟು ಅದೇ ಪುಟ್ಟಿಲಿ ಹಾಕಿ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಟೈಮ್ ಕೈಯಿಂದ ನೋಡಿರಿ ಎಲ್ಲ ಹೆಂಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅವರು. ಈ ಥರ ನೀವು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದು ಎಳ್ಳಿತ್ತಲ್ಲ, ಕಪ್ಪೆಳ್ಳು, ಇದನ್ನು ಒಂದು ಪಾತ್ರೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದನ್ನು ಹುರ್ಕೋಬೇಕು. ಸ್ವಲ್ಪ ಗ್ಯಾಸ್ ಸ್ಲೋ ಇಟ್ಕೊಂಡು ಈ ಥರ ಚಮಚದಿಂದ ಕೈ ಆಡಿಸ್ತಾ ಇದು ಚಟಪಟ ನೋಡಿರಿ ಈ ಥರ ಸೌಂಡ್ ಬರ್ತಾ ಇದೆಯಲ್ಲ, ಇನ್ನು ಸೌಂಡ್ ಬರುವಾಗ ಇದನ್ನು ತೆಗೆದು ಬಿಡಬೇಕು. ಪೂರ್ತಿ ಒತ್ತಿಸ್ಬಾರ್ದು, ಸೀಸ್ಬಾರ್ದು. ಇಷ್ಟು ಬಂದ ತಕ್ಷಣ ಸಾಕು, ತೆಗೆದು ಬಿಡೋಣ. ಇದು ಬಿಸಿದೇ ತೊಗೊಂಡು ಈ ಬೆಲ್ಲ ಪುಟಾಣಿ ಪುಡಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಹಾಕಬೇಕು. ಬಿಸಿದಿದ್ರೆ ಹಾಕಿದ್ರೂ ಏನಾಗಲ್ಲ, ಪರವಾಗಿಲ್ಲ, ಬಿಸಿದೇ ಹಾಕಬೇಕು. ನೋಡಿರಿ, ಇಷ್ಟು ಹಾಕಿದ ಮೇಲೆ ಒಂದು ಚಮಚ ತೊಗೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ಅವರು. ಈ ಥರ ಇವಾಗ ಕೊಬ್ಬರಿ ಬಟ್ಲು 4 ಬಟ್ಲನ್ನ ಎರ್ಜಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಅದನ್ನು ಹಾಕಿ ಎರ್ಜಿರೋ ಕೊಬ್ಬರಿನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 1 ಬಟ್ಲಷ್ಟು ಸಕ್ಕರೆನೂ ಹಾಕಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿರಿ. ಇನ್ನೊಂದು ಸಲ ಈ ಥರ ಮಿಕ್ಸ್ ಮಾಡಿದರೆ ಇದು ಕರ್ಚಿಕಾಯಿ ಹೂರ್ಣ ಇವಾಗ ರೆಡಿ ಆಯಿತು. ಈ ಹೂರ್ಣ ರೆಡಿ ಆಯಿತು. ಇನ್ನು ಹಿಟ್ಟು ಏನಾಗಿದೆ ನೋಡೋಣ ಬನ್ನಿ. ಇದು ಹಿಟ್ಟು ಚೆನ್ನಾಗಿ ನೆನ್ಕೊಂಡೈತೆ ನೋಡಿರಿ. ಅದೆಲ್ಲ ರೆಡಿ ಮಾಡೋಷ್ಟಿಗೆ ಇದು ಹಿಟ್ಟು ನೆನ್ಕೊಂಡೈತೆ. ಇದನ್ನು ಇನ್ನೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿದ್ಕೊಂಡು ನಾದ್ಕೊಂಡು ಈ ಹಿಟ್ಟು ತೊಗೋಬೇಕು ನೋಡಿರಿ.
ಇಷ್ಟು ರೆಡಿ ಆಯ್ತು. ಇವಾಗ ಇದು ಸ್ವಲ್ಪ ತೊಗೋಬೇಕು. ತೊಗೊಂಡು ಇಲ್ಲಿ ನೋಡಿರಿ ಇವರು ನಮ್ಮಮ್ಮ ಇವಾಗ ಇದಕ್ಕೆ ಉರುಳಿ ಮಾಡ್ತಾಯಿದ್ದಾರೆ. ಈ ಥರ ಮಾಡ್ಕೊಂಡು ಉರುಳಿ ಮಾಡಬೇಕು. ಈ ಥರ ಒಂದೊಂದೇ, ನೀವು ಏನಂತೀರ ಇದಕ್ಕೆ ಗೊತ್ತಿಲ್ಲ, ನಾವು ಉರುಳಿ ಅಂತೀವಿ. ಈ ಥರ ಒಂದೊಂದೇ ತಗೊಂಡು ಕೈಯಿಂದ ಈ ಥರ ಪ್ರೆಸ್ ಮಾಡಿ ಹಾಕ್ಬೇಕು. ಈ ಥರ ಎಲ್ಲ ಹಿಂಗೆ ಪ್ರೆಸ್ ಮಾಡಿ ಇಷ್ಟು ಇಟ್ಕೊಂಡ್ರೆ ಇವಾಗ ಎಲೆ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರ ಮಾಡಿ ಅವ್ರು ಇಡ್ತಾಯಿದ್ದಾರೆ. ಈ ಕಡೆ ನೋಡಿ, ಈ ಕಡೆ ಒಂದು ಚಪಾತಿ ಮಾಡೋ ಮಣಿ. ಇದು ಒಂದು ಒಣ ಹಿಟ್ಟು ಸ್ವಲ್ಪ ಹಾಕೊಳ್ಳೋಣ, ಅದಕ್ಕೆ ಹಚ್ಚಕ್ಕೆ ಬೇಕಲ್ಲ, ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ನೋಡಿರಿ ಇಷ್ಟು ಒಂದೊಂದೇ ಉಳ್ಳಿ ತೊಗೊಂಡು ಇವರು ಇವಾಗ ಎಲೆ ಲಟ್ಟಿಸ್ತಾ ಇದ್ದಾರೆ ನೋಡಿರಿ. ಈ ಥರ ಎಲೆ ನಿಧಾನಕ್ಕೆ ಲಟ್ಸ್ಕೋಬೇಕು. ಇದು ಕರ್ಚಿಕಾಯಿ ಅಲ್ವಾ, ದೊಡ್ಡದು ಬೇಕಾಗುತ್ತೆ ಎಲೆ. ಕರ್ಗಡೆ ಬಂದರೆ ಸ್ವಲ್ಪ ಸಣ್ಣದು ಬೇಕಾಗುತ್ತೆ. ಇದು ಕರ್ಚಿಕಾಯಿಗೆ ದೊಡ್ಡ ಎಲೆ ಈ ಥರ ಹಿಟ್ಟು ಸ್ವಲ್ಪ ಹಚ್ಚಿ ಲಟ್ಟಿಸ್ಬೇಕು. ಜಾಸ್ತಿ ಹಿಟ್ಟು ಹಚ್ಚಬೇಡ್ರಿ. ಹಿಟ್ಟು ಕರಿತೀವಲ್ಲ ಎಣ್ಣೆಯಲ್ಲಿ, ಆವಾಗ ಕೆಂಪಗಾಗಿಬಿಡುತ್ತೆ, ಎಣ್ಣೆನೂ ಕಲರ್ ಇದಾಗಿಬಿಡುತ್ತೆ. ಅದಕ್ಕೆ ಕರ್ಚಿಕಾಯಿ ಕೆಂಪು ಕಲರ್ ಜಲ್ದಿ ಕಲರ್ ಇದಾಗಿಬಿಡ್ತಾವೆ. ಈ ಕಡೆ ನಮ್ಮಮ್ಮನೂ ಲಟ್ಟಿಸ್ತಾ ಇದ್ದಾರೆ, ಆ ಕಡೆ ನಮ್ಮ ತಂಗಿನೂ ಲಟ್ಟಿಸ್ತಾ ಇದ್ದಾರೆ. ನೋಡಿ ಇಬ್ಬರು ಯಾವ ಥರ ಎಲೆ ಮಾಡ್ತಾಯಿದ್ದಾರೆ. ಇಷ್ಟು ಎಲೆಗಳು ಮಾಡಿ ಅವರು ರೆಡಿ ಮಾಡ್ತಾಯಿದ್ದಾರೆ ನೋಡಿರಿ. ಇಷ್ಟಿಷ್ಟು ಎಲೆ ಮಾಡಿ ಇಟ್ಕೋಬೇಕು ನೋಡಿ. ಇಷ್ಟು ರೆಡಿ ಆಯಿತು, ಎಷ್ಟು ನೀಟಾಗಿ ಬಂತು ಇವಾಗ ಎಲೆ. ನಿಮ್ಗೆ ಇನ್ನೂ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜ್ ಮಾಡ್ಕೊಳ್ಳಿ. ನಮ್ಮ ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀವಿ. ಈ ಥರ ಒಂದು ಪ್ಲೇಟಲ್ಲಿ ಎಲೆಗಳು ಮಾಡಿರೋ ಹಾಕಿ ಇಡ್ತಾಯಿದ್ದಾರೆ ಅವರು. ಈ ಕಡೆ ನೋಡಿರಿ ಒಂದು ಬಟ್ಲಲ್ಲಿ ಹಾಲು ಇಟ್ಕೊಂಡು ಅದರಲ್ಲಿ ಒಂದು ಕಡ್ಡಿಯಿಂದ ಕಾಟನ್ ಸುತ್ತಿ ಇಟ್ಟಿರಬೇಕು. ಅದನ್ನು ಅದರಲ್ಲಿ ಇಡಬೇಕು. ಅದರಿಂದ ಈ ಥರ ಕೈ ಮೇಲೆ ಎಲೆ ಹಾಕ್ಕೊಂಡು ಇವರು ನಮ್ಮ ಅಕ್ಕ ಚಮಚದಿಂದ ಹಾಕ್ತಾಯಿದ್ದಾರೆ ನೋಡಿ. ಈ ಥರ ಹಾಕ್ಕೋಬೋದು, ಇಲ್ಲ ನಾನು ಇದು ಮಾಡ್ತಾಯಿರೋದು ಇದನ್ನು ಕೈಯಿಂದನೇ ನನಗೆ ಹಾಕಿದರೆ ಇದಾಗೋದು. ನಿಮ್ಗೆ ಯಾವ ಥರ ಬರುತ್ತೆ ಆ ಥರ ಹಾಕ್ಕೊಳ್ರಿ. ಹಾಕ್ಕೊಂಡು ಇವಾಗ ಹಾಲಲ್ಲಿ ಆ ಕಡ್ಡಿ ಸುತ್ತಿಟ್ಟಿದ್ವಲ್ಲ ಅದನ್ನು ತೊಗೊಂಡು ಸುತ್ತಾನು ಇದನ್ನು ಹಚ್ಕೋಬೇಕು. ಈ ಥರ ಸುತ್ತ ಸವರ್ಕೊಳ್ಳೋದ್ರಿಂದ ಕರ್ಚಿಕಾಯಿ ಬಾಯಿ ಬಿಟ್ಕೊಳ್ಳಲ್ಲ, ಎಣ್ಣೆಯಲ್ಲಿ ಎಣ್ಣೆ ಹಾಳಾಗಲ್ಲ ನೋಡಿರಿ. ಈ ಥರ ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೋಬೇಕು. ಹಿಟ್ಟು ಹಚ್ಕೊಂಡು ಈ ಥರ ನಿಧಾನಕ್ಕೆ ಈ ಮಧ್ಯದ ಬೆರಳಲ್ಲಿ ಹಿಂಗೆ ಮಾಡ್ಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಬರಬೇಕು ಕರ್ಚಿಕಾಯಿ. ಅಂದರೆ ಒಂದು ಬಾಯಿ ಬಿಚ್ಕೊಳ್ಳಲ್ಲ, ಒಡೆಯಲ್ಲ, ಎಣ್ಣೆನೂ ಹಾಳಾಗಲ್ಲ. ಇಲ್ಲಾಂದರೆ ಒಡೆದ್ಬಿಟ್ರೆ ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ, ಕರ್ಚಿಕಾಯಿನೂ ಚೆನ್ನಾಗಿ ಕಾಣಿಸಲ್ಲ. ಈ ಥರ ನಿಧಾನಕ್ಕೆ 2 ಸಲ ಮತ್ತೊಂದು ಸಲ ಈ ಕಡೆಯಿಂದ ಪ್ರೆಸ್ ಮಾಡ್ತಾ ಹೋಗ್ರಿ ನೋಡಿರಿ. ಇಷ್ಟು ನಿಧಾನಕ್ಕೆ ಪ್ರೆಸ್ ಮಾಡಿದರೆ ಕರ್ಚಿಕಾಯಿ ರೆಡಿ ಆಯ್ತು. ಇವಾಗ ಈ ಥರ ಆ ಕಡೆ ಅವರು ಮಾಡ್ತಾಯಿದ್ದಾರೆ, ಈ ಕಡೆ ನಾನು ಮಾಡಿ ಇಷ್ಟು ಕರ್ಚಿಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಇವಾಗ ಒಂದೊಂದೇ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಮತ್ತೊಂದು ಕರ್ಚಿಕಾಯಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನೀವು ಮಾಡ್ಕೋಬೇಕು. ನೋಡ್ಕೊರಿ ಒಂದು ಸಲ. ಈ ನನ್ನ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ, ನಾನು ಹಾಕೋ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ನೋಡೋಕ್ಕೆ ಬರುತ್ತೆ ನೋಡಿರಿ. ಇವಾಗ ಒಂದು ಮರ ತೊಗೊಂಡಿದ್ದೀವಿ. ನೀವು ಪರ್ವತ ಏನಾದರೂ ತೊಗೊರಿ. ನಮ್ಮ ಕಡೆ ಮರನೇ ತೊಗೊಳ್ಳೋದು. ಮರ ತೊಗೊಂಡು ಅದಕ್ಕೊಂದು ಪೇಪರ್ ಹಾಕ್ತೀವಿ. ಪೇಪರ್ ಹಾಕಿಬಿಟ್ಟು ಈ ಕರ್ಚಿಕಾಯಿಗಳೆಲ್ಲ ಮಾಡಿದ್ವಲ್ಲ ಅದನ್ನು ಒಂದೊಂದೇ ಮಾಡಿ ಈ ಥರ ಜೋಡಿಸ್ಕೊಂತ ಬರ್ತೀವಿ ನೋಡಿರಿ. ಎಷ್ಟು ನೀಟಾಗಿ ಹಿಂಗೆ ಜೋಡಿಸ್ಕೊಂಡು ಒಂದು ಮರದ ತುಂಬ ಮಾಡ್ತೀವಿ. ಮಾಡಿದ್ಮೇಲೆ ಇವಾಗ ಒಬ್ಬರು ಕರಿಯೋಕ್ಕೆ ಹೋಗ್ತೀವಿ. ಕರಿಯೋದು ಈ ಕಡೆ ಎಣ್ಣೆ ಬಿಸಿಯಾಗಿದೆ, ಗ್ಯಾಸ್ ಆನ್ ಮಾಡ್ಕೊಂಡು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಎಣ್ಣೆ ಬಿಸಿಯಾಗಿದೆ. ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿರಿ, ಅವರಿಗೂ ಲೈಕ್ ಮಾಡೋಕ್ಕೆ ಹೇಳ್ರಿ, ಸಪೋರ್ಟ್ ಮಾಡಿರಿ ಎಲ್ಲರೂ. ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದು ಸ್ವಲ್ಪ ಹಿಟ್ಟು ಹಾಕಿ ನೋಡಿದ್ರೆ ಅದು ತೇಲಿತಲ್ಲ ನೋಡಿ. ನಿಧಾನಕ್ಕೆ ಒಂದೊಂದೇ ತೊಗೊಂಡು ಈ ಥರ ಬಿಡಬೇಕು. ಇಷ್ಟು ನೋಡಿರಿ, ಎಣ್ಣೆ ಬಿಸಿ ಇರುತ್ತೆ, ನೋಡ್ಕೊಂಡು ಹುಷಾರಾಗಿ ಬಿಡ್ರಿ. 4, 5 ಹಾಕಿ ಈ ಥರ ಸ್ವಲ್ಪ ಇದಾದ ತಕ್ಷಣ ಒಂದೊಂದೇ ತಿರುಗಿಸ್ಕೊಳ್ರಿ. ಎಣ್ಣೆ ಸ್ಲೋ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡಿರ್ಬೇಕು. ಗ್ಯಾಸ್ ಇವಾಗ ಮೀಡಿಯಮಲ್ಲಿ ಇರಲಿ. ಈ ಥರ ನೋಡಿ. ಇಷ್ಟು ಕಲರ್ ಚೇಂಜ್ ಆದ ತಕ್ಷಣ ಇವಾಗ ತೆಗೆದು ಬಿಡೋಣ ನೋಡಿರಿ. ಇಷ್ಟಾಯಿತು, ಈ ಕರ್ಚಿಕಾಯಿ ರೆಡಿ ಆಯಿತು ನೋಡಿ. ಬಿಸಿ ಕರ್ಚಿಕಾಯಿನೇ ತಿನ್ನೋಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಯಾವಾಗಾದರೂ ಮಾಡುವಾಗ ತಿಂದಿರ್ಬೋದು, ನಿಮಗೂ ಗೊತ್ತಿರುತ್ತೆ. ತಿಂದೇ ಇರೋರು ಹಿಂಗೆ ಮಾಡಿದ ತಕ್ಷಣ ಒಂದು ಬಿಸಿ ಕರ್ಚಿಕಾಯಿ ತಿಂದು ನೋಡಿರಿ ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತಂತ ನೋಡಿ. ಒಂದು ಪ್ಲೇಟಿಗೆ ಎತ್ತಿ ತೆಗೆದುಬಿಟ್ಟೆ ಅವನ್ನ. ಇನ್ನೊಂದು ಬ್ಯಾಚ್ ಹಾಕ್ತಾಯಿದ್ದೀನಿ. ಹಾಕಿ ಈ ಥರ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ತಿರುಗಿಸ್ಕೋಬೇಕು ಒಂದೊಂದೇ. ಸ್ವಲ್ಪ ನಿಮಗೆ ಗೊತ್ತಾಗುತ್ತಲ್ವ ಕಲರ್ ಚೇಂಜ್ ಆಗಿರೋದು, ಆವಾಗ ತಿರುಗಿಸ್ಕೊಳ್ಳಿ. ಫುಲ್ ಕೆಂಪಗೆ ಮಾಡಬೇಡ್ರಿ, ಫುಲ್ ಗೋಲ್ಡ್ ಕಲರ್ ಬರೋವರೆಗೂ ಕರಿಬೇಡ್ರಿ. ಸ್ವಲ್ಪ ಅಷ್ಟರಲ್ಲೇ ಇರಲಿ, ಮೀಡಿಯಮ್ ಆಗಿ
ಇಷ್ಟು ಕರೆದ್ರೆ ಸಾಕು. ಇವಾಗ ಕರ್ಜಿಕಾಯಿನ ರೆಡಿ ಆಯಿತು. ಇವಾಗ ನೋಡಿ ಇಷ್ಟಿಷ್ಟೇ ಕರೆದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿರ್ತೀವಿ. ಆಮೇಲೆ ಇನ್ನೊಂದು ಬ್ಯಾಚ್ಗೆ ನೋಡಿ 5 ಹಾಕ್ಕೋಬೋದು. ಈ ಪಾತ್ರೆ ಎಷ್ಟು ಹಿಡಿತದೆ ಈ ಬಾಣಲಿ ಅಷ್ಟಕ್ಕೆ ಮಾತ್ರ ಹಿಡ್ಕೋಬೇಕು. ನೋಡಿ ಇದರಲ್ಲಿ 5 ಹಾಕಿದ್ದೀನಿ. ಇವಾಗ ನಮ್ಮ ಕಡೆ ಶ್ರಾವಣ ಮಸಾಲ ಎಲ್ಲರಿಗೂ ರಿಲೇಷನ್ಸಿಗೆ ಎಲ್ಲರಿಗೂ ಬುತ್ತಿ ಕೊಡ್ತೀವಿ. ಅದಕ್ಕಂತ ಇಷ್ಟು ಕರ್ಜಿಕಾಯಿ ನಾವು 1 kg ಕರ್ಜಿಕಾಯಿ ಸಾಂಪ್ರದಾಯಿಕವಾಗಿ ಮಾಡೋದು ತೋರಿಸಿದ್ದೀನಿ. ನೋಡಿರಿ, ನೀವು ನಿಮ್ಮ ಕಡೆ ಏನಾದರೂ ಬುತ್ತಿ ಕೊಡೋ ಅಭ್ಯಾಸ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಉತ್ತರ ಕರ್ನಾಟಕ ರಾಯಚೂರು ಕಡೆ ಎಲ್ಲರಿಗೂ ಬುತ್ತಿ ಕೊಡೋದು ಪದ್ಧತಿ ಇದೆ ಶ್ರಾವಣ ಮಾಸದಲ್ಲಿ. ಅದರಿಂದ ಈ ಥರ ಮಾಡ್ತಾಯಿದ್ದೀವಿ. ನೋಡಿರಿ, ಇಷ್ಟು ಒಂದು ಬುಟ್ಟಿಗೆ ಹಾಕಿ ಇಟ್ಕೊಂಡಿವಿ. ಎಲ್ಲ ಕರ್ಜಿಕಾಯಿ ಕರಿಯೋದಾದ ತಕ್ಷಣ ಇಷ್ಟು ಕರ್ಜಿಕಾಯಿ ರೆಡಿ ಆದವು. ನೋಡಿ ಎಷ್ಟು ಚೆನ್ನಾಗಿ ಬಂದಾವ. ನೋಡಿರಿ, 1 kg ಪುಟಾಣಿಯಿಂದ ನಾವು ಇಷ್ಟು ಕರ್ಜಿಕಾಯಿ ಮಾಡಿದ್ದೀವಿ. 4 ಜನ ಸೇರಿ ಅರ್ಧ ಗಂಟೆಯಲ್ಲೇ ಇಷ್ಟು ಕರ್ಜಿಕಾಯಿನ ಮಾಡಿದ್ದೀವಿ. ನೀವು ಈ ಥರ ಮಾಡಿರಿ, ನಿಮ್ಮ ಕಡೆ ಎಲ್ಲರಿಗೂ ಬುತ್ತಿ ಕೊಡ್ರಿ. ನೀವು ಈ ಥರ ಸಾಂಪ್ರದಾಯಿಕವಾಗಿ ಮಾಡುವ ಕೆಲವೊಂದು ಪದ್ಧತಿಗಳನ್ನು ಮಾಡಿರಿ. ಈ ಕರ್ಜಿಕಾಯಿ ರೆಸಿಪಿ ನಾವೆಲ್ಲರೂ ಸೇರಿ ಮಾಡಿರೋದು ನಿಮ್ಮೆಲ್ಲರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಹೇಳ್ರಿ ಹೇಗಿತ್ತಂತ ಕಮೆಂಟ್ ಮಾಡಿ. ಆಮೇಲೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಧನ್ಯವಾದಗಳು.